ನಮಸ್ಕಾರ ಸ್ನೇಹಿತರೆ, KCET 2026 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, KCET ಫಲಿತಾಂಶದಲ್ಲಿ ದೊಡ್ಡ ಬದಲಾವಣೆ ಆದರೆ ಆಗ್ತಿರುವಂಥದ್ದು. ಈಗ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಅದು ಮತ್ತೆ ರೀ ಎಕ್ಸಾಮ್ ಆಗಿರುವಂಥದ್ದು ಹಿರಿಯೂರು ಸೆಂಟ್ರಲ್ಲಿ. ಈಗ ನಿಮ್ಮ ಒಂದು ಫಲಿತಾಂಶದಲ್ಲಿ ಬಹುದೊಡ್ಡ ಬದಲಾವಣೆ ಕೂಡ ಆಗ್ತಿರುವಂಥದ್ದು. ನಿಮಗೆ ಇದೇ ತಿಂಗಳಲ್ಲಂತೂ KCET ರಿಸಲ್ಟ್ ಬರಲ್ಲ. ಯಾವಾಗ ಬರ್ಬೋದು ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಈಗ ಏನೇನು ಸಮಸ್ಯೆಗಳಿದೆ ಎಲ್ಲಾದ್ರ ಕುರಿತು ಮಾತನಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವ್ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ಇಲ್ಲಿ ನಿಮಗೆ ಅಗ್ರಿಕಲ್ಚರ್ದು ಇಲ್ಲಿ AGPSC ಪ್ರಾಕ್ಟಿಕಲ್ ಎಕ್ಸಾಮು ಅದೇನಾದರೂ ರೀ ಎಕ್ಸಾಮ್ ಆಗದೆ ಇದ್ದಿದ್ರೆ ಇದೇ ತಿಂಗಳು ಕೊನೆ ವಾರದಲ್ಲಿ ನಿಮಗೆ ರಿಸಲ್ಟ್ ಅನ್ನುವಂಥದ್ದನ್ನು ಕೊಡ್ತಿದ್ರು. ನಿಮ್ಮ ಒಂದು CET ಫಲಿತಾಂಶವನ್ನು ಕೊಡ್ತಿದ್ರು ಆದಷ್ಟು ಬೇಗ. ಆದರೆ ಈಗ ರೀ ಎಕ್ಸಾಮ್ ಆಗಿದೆ. ಆದರೆ ಆ ರೀ ಎಕ್ಸಾಮಲ್ಲಿ ಒಂದು ಖುಷಿ ವಿಷಯ ಏನಂದರೆ ರಾಜ್ಯಾದ್ಯಂತ ಇಲ್ಲಿ ಮತ್ತೆ ರೀ ಎಕ್ಸಾಮನ್ನು ಮಾಡ್ತಿಲ್ಲ. ಯಾವೊಂದು ಸೆಂಟ್ರಲ್ಲಿ ಕಾಪಿ ಚೀಟ್ ನಡೆದಿತ್ತು ಆ ಒಂದು ಹಿರಿಯೂರು ಸೆಂಟ್ರಲ್ ಮಾತ್ರ ಇಲ್ಲಿ ರೀ ಎಕ್ಸಾಮ್ ಮಾಡೋ ಕಾರಣದಿಂದ ಆದಷ್ಟು ಬೇಗ ಇಲ್ಲಿ ರೀ ಎಕ್ಸಾಮನ್ನು ಮಾಡಿಬಿಟ್ಟು ರಿಸಲ್ಟ್ ಎಲ್ಲ ಬೇಗನೆ ಕೊಡ್ತಾರೆ. ಯಾಕಂದರೆ ಆ ಒಂದು ಸೆಂಟ್ರಲ್ ಮಾತ್ರ ರಿಸಲ್ಟ್ ಕೊಡಬೇಕಲ್ಲ, ಅದರಿಂದ ಆದಷ್ಟು ಬೇಗನೆ ಕೊಡ್ತಾರೆ. ಆದರೆ ಇಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಈ ವಾರದ ಕೊನೆ ವಾರದಲ್ಲಂತೂ ನಿಮಗೆ 100% CET ರಿಸಲ್ಟ್ ಅಂತೂ ಬರಲ್ಲ. ಈಗಿರುವಂತಹ ಪರಿಸ್ಥಿತಿ ನೋಡ್ತಿದ್ರೆ ನಿಮಗೆ ನೆಕ್ಸ್ಟ್ ತಿಂಗಳು ಅಂದರೆ ಜೂನ್ ಮೊದಲನೇ ವಾರದಲ್ಲಿ ಕೂಡ ನಿಮ್ಮ ಒಂದು ಫಲಿತಾಂಶ ಬರುವಂಥದ್ದು ಬಹುತೇಕ ಡೌಟ್ ಇದೆ. ಮೊದಲನೇ ವಾರನೂ ಬರಲ್ಲ, ಎರಡನೇ ವಾರನೂ ಬರಲ್ಲ. ಯಾಕಂದರೆ ಇಲ್ಲಿ ನೀಟ್ ಪರೀಕ್ಷೆ ಮುಗಿಯೋದೇ 20ನೇ ತಾರೀಕು ಆಗುತ್ತೆ. ಜೂನ್ 20ನೇ ತಾರೀಕು ಮೇಲೆ ನಿಮಗೆ CET ಫಲಿತಾಂಶವನ್ನು ಕೊಡ್ಬೋದು. ಆದರೆ ಇದರಲ್ಲಿ ಒಂದು ಇದಿದೆ, ಏನಪ್ಪ ಅಂದರೆ ಕಂಬೈನ್ಡ್ ಕೌನ್ಸ್ಲಿಂಗು. ಇಲ್ಲಿ ಕಂಬೈನ್ಡ್ ಕೌನ್ಸ್ಲಿಂಗು KCETದು ನೀಟ್ದೇನಾದರೂ ಕಂಬೈನ್ಡ್ ಕೌನ್ಸ್ಲಿಂಗ್ ಮಾಡಿದ್ರೆ ನಿಮಗೆ ಫಲಿತಾಂಶ ಕೊಡೋದು ಪ್ರೊಸೆಸ್ ಎಲ್ಲ ತುಂಬಾನೇ ಲೇಟ್ ಆಗುತ್ತೆ. ಆದರೆ ಒಂದು ಸಭೆ ನಡೆಸಿಬಿಟ್ಟು ಪ್ರತ್ಯೇಕ ಕೌನ್ಸ್ಲಿಂಗ್ CETಗೆ ಮಾತ್ರ ಸಪರೇಟ್ ಆಗಿ ಪ್ರತ್ಯೇಕ ಕೌನ್ಸ್ಲಿಂಗ್ ಮಾಡೋದಕ್ಕೆ ಇಲ್ಲಿ ಒಂದು KE ಅವ್ರ ಕಡೆಯಿಂದ ಡಿಸ್ಕಷನ್ಸ್ ಎಲ್ಲ ಹೋಗ್ತಿದ್ದಾವೆ. ನೋಡೋಣ, ಪ್ರತ್ಯೇಕ ಕೌನ್ಸ್ಲಿಂಗ್ ಏನಾದರೂ ಮಾಡಿದ್ರೆ ನಿಮಗೆ ಜೂನ್ 2ನೇ ವಾರ ಆ ರೀತಿಯಾಗಿ ಫಲಿತಾಂಶವನ್ನು ಕೊಟ್ಬಿಡ್ತಾರೆ. ಇಲ್ಲ ಕಂಬೈನ್ಡ್ ಕೌನ್ಸ್ಲಿಂಗೇ ಮಾಡೋದಾದ್ರೆ ನಿಮಗೆ ಜೂನ್ ಕೊನೆ ವಾರದಲ್ಲೇ ಕೊಡ್ಬೋದು ಮೇ ಬಿ. ಯಾಕಂದ್ರೆ ಜೂನ್ 20ನೇ ತಾರೀಕು ಮೇಲೇನೆ ನಿಮ್ಮ ಒಂದು CET ಫಲಿತಾಂಶವನ್ನಾದ್ರೆ ಕೊಡ್ತಾರೆ. ಸ್ನೇಹಿತರೆ, ಏನು ಮಾಡೋಕ್ಕಾಗಲ್ಲ. ನೀವು ಫಲಿತಾಂಶಕ್ಕಾಗಿ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಿದ್ದೀರಾ. ಆದರೆ ಫಲಿತಾಂಶ ಅನ್ನುವಂಥದ್ದು ಲೇಟಾಗಿ ಕೊಡ್ತಾರೆ. ಯಾಕಂದರೆ ಏನೇನು ಸಮಸ್ಯೆ ಆಗಿತ್ತು ನಿಮ್ಗೆ ಗೊತ್ತಿತ್ತು. ನೀಟ್ದಾಗಿರ್ಬೋದು, ಅಗ್ರಿ ರೀ ಎಕ್ಸಾಮ್ದಾಗಿರ್ಬೋದು, ಈ ಎಲ್ಲ ಸಮಸ್ಯೆ ಇರೋ ಕಾರಣದಿಂದ ನಿಮಗೆ ಕೌನ್ಸ್ಲಿಂಗ್ ಪ್ರೊಸೆಸ್ ಕೂಡ ಸ್ವಲ್ಪ ಡಿಲೇ ಆಗೇ ಆಗುತ್ತೆ. ಅದೇನು ಮಾಡೋಕ್ಕಾಗಲ್ಲ, ಕೌನ್ಸ್ಲಿಂಗ್ ಪ್ರೊಸೆಸ್ ಡಿಲೇ ಆಗುತ್ತೆ. ನೀವು ಕಾಲೇಜಸ್ಗೆ ಹೋಗಿ ಜಾಯ್ನ್ ಆಗೋದು ಡಿಲೇ ಆಗುತ್ತೆ. ಈ ರೀತಿಯಾಗಿ ಎಲ್ಲ ಡಿಲೇ ಆಗುತ್ತೆ ಈ ವರ್ಷ. ಈಗ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಡಿಲೇ ಆಗುತ್ತೆ. ಈ ರೀತಿಯಾದ ಸಮಸ್ಯೆಗಳೆಲ್ಲ ಆಗಿರೋ ಕಾರಣದಿಂದ ನೀವ್ಯಾರು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವು ಮಾಡಬೇಕಾಗಿರುವಂಥದ್ದು ಒಂದೇ, ನೀವು ಆದಷ್ಟು ಫೀಸನ್ನು ರೆಡಿ ಮಾಡ್ಕೊಳ್ಳಿ. ಯಾಕಂದರೆ ನೀವು ಯಾವ ಕಾಲೇಜ್ಗೆ ಹೋಗ್ಬೇಕು ಅನ್ಕೊಳ್ತಿದ್ದೀರಾ, ಅಲ್ಲಿ ಎಷ್ಟಿದೆ ಫೀಸು ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ. ಇಲ್ಲ ನಿಮಗೆ ಮುಂದಿನ ವಿಡಿಯೋಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಸೀಟ್ಗೆ ಎಷ್ಟು ಫೀಸ್ ಆಗುತ್ತೆ, ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ಎಷ್ಟು ಫೀಸ್ ಆಗುತ್ತೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಯಾಕಂದರೆ ಅರ್ಧ ಕಟ್ಟೋದೆಲ್ಲ ಇರಲ್ಲ, ಫುಲ್ ಫೀಸ್ ಕಟ್ಟೋದಿರುತ್ತೆ. ನೀವು ಇಂಜಿನಿಯರಿಂಗ್ ಕಾಲೇಜ್ಗೆಲ್ಲ ಹೋದಾಗ ಈಗ ನೀವು PU ಎಲ್ಲ ಓದಬೇಕಾದ್ರೆ ಆ ಕಾಲೇಜ್ಗಳಲ್ಲಿ ಅರ್ಧ ಕಟ್ಕೊಂಡು ಹೋಗಿರ್ತೀರ ಇನ್ಸ್ಟಾಲ್ಮೆಂಟ್ ವೈಸು. ಇಲ್ಲ ಆ ರೀತಿ ಇರಲ್ಲ, ನೀವು ಫುಲ್ ಫೀಸ್ ಆದರೆ ಪೇ ಮಾಡಬೇಕಾಗುತ್ತೆ. ನೀವು ಅಮೌಂಟ್ ರೆಡಿ ಮಾಡ್ಕೊಳ್ಳೋದೇ ಇಲ್ಲಿ ಮೈನ್ ಟಾಸ್ಕ್ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ. ಈಗ ಸ್ವಲ್ಪ ಡಿಲೇ ಆಗ್ತಿದೆ. ಆದಷ್ಟು ನಿಮ್ಮ ಮನೆಯವ್ರ ಜೊತೆ ಎಲ್ಲ ಮಾತಾಡಿಬಿಟ್ಟು ನೀವು ನಿಮ್ಮ ಒಂದು ಪೇರೆಂಟ್ಸ್ ಜೊತೆ ಮಾತಾಡಿ ಆದಷ್ಟು ಫೀಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ನಿಮ್ಗೆ ಮುಂದಿನ ವಿಡಿಯೋ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಇಂಜಿನಿಯರಿಂಗ್ ಅವರಿಗೆ ಎಷ್ಟು ಆ ಫೀಸ್ ಸ್ಟ್ರಕ್ಚರ್, ಈಗ ಲಾಸ್ಟ್ ಇಯರ್ದೊಂದು ಫೀಸ್ ಸ್ಟ್ರಕ್ಚರ್ ಇರುತ್ತಲ್ಲ ಆ ಸ್ಟ್ರಕ್ಚರ್ PDF ನಿಮಗೆ ಇಲ್ಲಿ ಒಂದು ಡೌನ್ಲೋಡ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ಮುಂದಿನ ವಿಡಿಯೋ ಅಲ್ಲಿ. ಈಗ ಇದರಲ್ಲಿ ಎರಡಲ್ಲೂ ಮಿಕ್ಸ್ ಮಾಡೋದು ಬೇಡ. ಇದೇ ವಿಡಿಯೋದಲ್ಲಿ ನಿಮಗೆ ಮಿಕ್ಸ್ ಮಾಡಿ ತೋರಿಸಿದ್ರೆ ಕನ್ಫ್ಯೂಸ್ ಆಗ್ತೀರಾ. ಫೀಸ್ ಸ್ಟ್ರಕ್ಚರ್ದೇ ಸಪ್ರೇಟ್ ವಿಡಿಯೋ ಆದರೆ ಮಾಡಿ ತಿಳಿಸ್ತೀನಿ. ನಿಮಗೆ CET ವಿದ್ಯಾರ್ಥಿಗಳಿಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ ಏನೇ ಡೌಟ್ಸ್ ಇರಲಿ ನೀವು ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ನೀವು ವಿದ್ಯಾರ್ಥಿಗಳು ಯಾವ ಟಾಪಿಕ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆನೇ ನಮ್ಮ ಚಾನಲ್ ಕಡೆಯಿಂದ ಮುಂದಿನ ವಿಡಿಯೋ ಆದರೆ ಬರುತ್ತೆ.